ರಾಜ್ಯ ರಾಜಕಾರಣದಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಹೇಳಿಕೆಯಲ್ಲಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಥವಾ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಆಗುತ್ತೆ ಎನ್ನುವ ಚರ್ಚೆಗಳು ಈಗ ಹಾಲಿ ನಡೀತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ಇಡೀ ರಾಜ್ಯ ರಾಜಕಾರಣದ ಬೆಳವಣಿಗೆಗಳು ದೆಹಲಿಗೆ ಶಿಫ್ಟ್ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಅಂದುಕೊಂಡ ಹಾಗಿದ್ರೆ ಇವತ್ತು ಕೂಡ ಕೆಲವಷ್ಟು ರಾಜಕಾರಣಿಗಳು ಅಥವಾ ಕೆಲವಷ್ಟು ನಾಯಕರು ದೆಹಲಿ ಅಂಗಳವನ್ನು ತಲುಪಬೇಕಾಗಿತ್ತು. ಬಟ್ ನವೆಂಬರ್ 6ರ ನಂತರ ವರಿಷ್ಠರ ಅಂಗಳದಲ್ಲಿ ಬೆಳವಣಿಗೆಗಳು ನಡೆಯುತ್ತೆ. ನವೆಂಬರ್ 6ರ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾರೆ. ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಕೆಲಸದ ನಿಮಿತ್ತ ದೆಹಲಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ವೇಳೆ ವರಿಷ್ಠರ ಭೇಟಿಗೆ ಡಿಕೆ ಶಿವಕುಮಾರ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನವೆಂಬರ್ 7ರ ನಂತರ ದೆಹಲಿಗೆ ತೆರಳಲು ಸತೀಶ್ ಜಾರಕಿಹೊಳಿ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ವಾಲ್ಮೀಕಿ ಸಮುದಾಯದ ನಾಯಕರ ಜೊತೆ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಸತೀಶ್ ಅಂಡ್ ಟೀಮ್. ಇದು ನಿಜಕ್ಕೂ ಕೂಡ ಬಹಳ ದೊಡ್ಡ ಅಚ್ಚರಿಯ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಯತೀಂದ್ರ ಅವರ ಮೂಲಕ ತೇಲಿ ಬಿಡಲಾಯಿತೋ ಮತ್ತಷ್ಟು ಇದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಈಗ ದೆಹಲಿಯ ಪ್ರವಾಸ ಮತ್ತಷ್ಟು ಅನೇಕ ಅಂಶಗಳನ್ನು ಇಲ್ಲಿ ಕಾಣುವಂತೆ ಮಾಡ್ತಾ ಇದೆ. ದೆಹಲಿಗೆ ಪ್ರವಾಸವನ್ನ ಕೈಗೊಳ್ತಾ ಇರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಕಡೆ, ಸಿಎಂ ಒಂದು ಕಡೆ, ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ. ಹೀಗಾಗಿ ಪ್ರತಿಯೊಂದು ಬೆಳವಣಿಗೆಗಳು ಈಗ ಹೈಕಮಾಂಡ್ ಅಂಗಳದಲ್ಲಿ. ನವೆಂಬರ್ 15ರಂದು ಸಿಎಂ ದೆಹಲಿ ಪ್ರವಾಸವನ್ನು ನಿಗದಿ ಮಾಡಿದ್ದಾರೆ. ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಹಿನ್ನೆಲೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದೇ ವೇಳೆ ರಾಹುಲ್ ಗಾಂಧಿ, ಖರ್ಗೆ ಭೇಟಿ ಮಾಡುವಂಥ ಸಿಎಂ ಸಂಪುಟ ಪುನಾರಚನೆಗೆ ಅನುಮತಿಯನ್ನು ಪಡಿತಾ ಇದ್ದಾರೆ. ಸಂಪುಟ ಪುನಾರಚನೆಗೆ ಅನುಮತಿ ಸಿಕ್ಕರೆ ಸಿದ್ದರಾಮಯ್ಯ ಕುರ್ಚಿ ಸೇಫ್ ಅನ್ನುವ ಲೆಕ್ಕಾಚಾರಗಳಿದ್ದಾವೆ. ಹೀಗಾಗಿ ರಾಜ್ಯ ರಾಜಕಾರಣವೆಲ್ಲ ನವೆಂಬರ್ 6ರ ಸುತ್ತಮುತ್ತಲೂ ಕೂಡ ಇದೆ. ನವೆಂಬರ್ 6ರ ನಂತರ ನವೆಂಬರ್ 6ರಿಂದ 15ರವರೆಗೆ ನಡೆಯುವಂಥ ಬೆಳವಣಿಗೆಗಳು ಅತ್ಯಂತ ಕ್ರೂಷಿಯಲ್ ಡೆವಲಪ್ಮೆಂಟ್ಸ್ ಅಂತ ಹೇಳಿ ಗುರುತಿಸಬೇಕಾಗತ್ತೆ. ಅಷ್ಟು ದಿನಗಳ ಅವಧಿಯ ಒಳಗಾಗಿ ನಡೆಯುವಂಥ ಬೆಳವಣಿಗೆಗಳು ಹಬ್ಬಬ್ಬ ಅಂದರೆ 9ರಿಂದ 10 ದಿನ. 9ರಿಂದ 10 ದಿನ ಏನು ಮ್ಯಾಜಿಕ್ ನಡೆಯುತ್ತೆ ಅಂತ ನೋಡಬೇಕಾಗಿದೆ. ಕರ್ನಾಟಕ ರಾಜ್ಯ ರಾಜಕಾರಣದ ಮಗ್ಗುಲನ್ನೇ ಬದಲಿಸುವ ದಿಕ್ಕಿನಲ್ಲಿ ಈ ಬೆಳವಣಿಗೆ ಆಗುತ್ತಾ ಅಥವಾ ಕೇವಲ ಕ್ಯಾಬಿನೆಟ್ ರಿಶಫಲ್ ಆಗುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಅಂತ ಅನಿಸ್ಕೊಳ್ಬತ್ತಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಅನೇಕ ದಿನಗಳಿಂದ ನಡೀತಾ ಇರುವಂಥ ರಾಜಕೀಯ ಬೆಳವಣಿಗೆಗಳನ್ನು. ಈಗ ನವೆಂಬರ್ 6ರಿಂದ 15ರ ಒಳಗಾಗಿ ನಡೆಯುವಂಥ ಬೆಳವಣಿಗೆಗಳು ರಾಜ್ಯ ರಾಜಕಾರಣದ ಮಗ್ಗುಲನ್ನೇ ಬದಲಿಸುತ್ವಾ ಅನ್ನೋದು ಒಂದು ಪ್ರಶ್ನೆ ಆಗಿದ್ರೆ, ಮತ್ತೊಂದು ಕಡೆ ಕ್ಯಾಬಿನೆಟ್ ರಿಶಫಲ್ ಅಂತ ತಕ್ಷಣ ಅಲ್ಲಿ ಸಿದ್ದರಾಮಯ್ಯ ಸೇಫ್ ಅನ್ನೋ ಲೆಕ್ಕಾಚಾರ ಇದೆಯಲ್ಲ, ಅದು ಯಾವ ಅಂಶಗಳ ಆಧಾರದ ಮೇಲೆ ಹಾಗಂದುಕೊಳ್ಳಬಹುದು? ಯಾಕಂತ ಹೇಳಿದ್ರೆ ಇಡೀ ಸಿದ್ದರಾಮಯ್ಯ ಬದಲಾವಣೆ ಆದರೆ ಅಥವಾ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಆದರೆ ಸಂಪೂರ್ಣವಾಗಿ ಸಂಪುಟ ವಿಸರ್ಜನೆ ಆಗುತ್ತೆ. ಬಟ್ ಇಲ್ಲಿ ರೀಶಫಲ್ ಆಗುತ್ತೆ ಅಂದರೆ ಮುಖ್ಯಮಂತ್ರಿಯ ಹಾದಿ ಇದೆಯಲ್ಲ, ಇನ್ನು ಉಳಿದ 2 ವರ್ಷದ ಅವಧಿ, ಅದು ಸುಲಭನ? ಸಿದ್ದರಾಮಯ್ಯ 2.5 ವರ್ಷ ಅವಧಿಯನ್ನು ಪೂರ್ಣಗೊಳಿಸ್ತಾರನ್ನುವ ಲೆಕ್ಕಾಚಾರಗಳಿದ್ದಾವಲ್ಲ, ಅದು ಹೇಗೆ, ಯಾವ ಅಂಶದ ಆಧಾರದ ಮೇಲೆ ಅಂತ? ದಶರಥ್, ರಾಜ್ಯದಲ್ಲಿ ನಡೀತಾ ಇದ್ದಂತಹ ರಾಜಕೀಯ ಬೆಳವಣಿಗೆಗಳು ಈಗ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ನವೆಂಬರ್ 6ರಂದು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವರು ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಲಿದ್ದಾರೆ. ಅದೇ ಸಂದರ್ಭದಲ್ಲಿ ಬಿಹಾರದಲ್ಲೂ ಕೂಡ ಮೊದಲ ಹಂತದ ಚುನಾವಣೆ ಮುಕ್ತಾಯ ಆಗ್ತಾ ಇದೆ. ಆ ಕಾರಣಕ್ಕೆ ಬಿಹಾರದಲ್ಲಿ ಯಾರು ಕೂಡ ಹೊರಭಾಗದಲ್ಲಿ ಯಾರು ಪ್ರಚಾರಕ್ಕೆ ಹೋಗಿರ್ತಾರೆ, ಚುನಾವಣಾ ಕೆಲಸಕ್ಕೆ ಹೋಗಿರ್ತಾರೆ, ಅವರೆಲ್ಲರೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಆ ಸಂದರ್ಭದಲ್ಲೇ ದೆಹಲಿಗೆ ಎಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಆಗ ನಾನು ಭೇಟಿ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರಿಗೆ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಮತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ತಮ್ಮ ಬೇಡಿಕೆಯನ್ನ ಮುಂದಿಡುವಂತ ಒಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಖರ್ಗೆ ಅವರು ನಿನ್ನೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಭೇಟಿಯನ್ನ ಕೊಡಬೇಕಾಗಿತ್ತು. ಆದ್ರೆ ಖರ್ಗೆ ಅವರು ಒಂದು ಸ್ಪಷ್ಟವಾದಂತಹ ಸೂಚನೆಯನ್ನ ರಾಜ್ಯ ನಾಯಕರಿಗೆ ಪಾಸ್ ಮಾಡಿದ್ದಾರೆ. ಬಿಹಾರ ಚುನಾವಣೆಯವರೆಗೆ ಯಾರು ಕೂಡ ದೆಹಲಿ ಕಡೆ ಬರಬೇಡಿ, ನಮ್ಮನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡಬೇಡಿ ಅಂತೇಳಿ. ಆ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸವನ್ನ ಅಲ್ಲಿಗೆ ಮೊಟಕು ಮಾಡಿದ್ದಾರೆ. 6ರ ನಂತರ ಅವರು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಬೇಕು. ಭೇಟಿ ಮಾಡುವಂತಹ ಸಂದರ್ಭದಲ್ಲೇ ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಮತ್ತೆ ಇಲ್ಲಿ ನಡೀತಾ ಇರುವಂತಹ
ಚರ್ಚೆ ಎಲ್ಲ ವಿಚಾರವನ್ನು ಕೂಡ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು ಸತೀಶ್ ಜಾರಕಿಹೊಳಿ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಏನಾಗತ್ತೆ, ಕೆಳಗಿಳಿಸದೆ ಮುಂದುವರಿಸಿದ್ರೆ ಏನಾಗತ್ತೆ, ಡಿ.ಕೆ. ಶಿವಕುಮಾರ್ ಬಂದ್ರೆ ಏನಾಗತ್ತೆ, ಇದರ ಬಗ್ಗೆ ಅವರು ಸಾಕಷ್ಟು ಮಾಹಿತಿಗಳನ್ನ ಖರ್ಗೆ ಅವರಿಗೆ ಕೊಡಲಿದ್ದಾರೆ. ಖರ್ಗೆ ಅವ್ರಿಗೂ ಕೂಡ ರಾಜ್ಯ ರಾಜಕಾರಣದ ಬಗ್ಗೆ ಇಂಚಿಂಚು ಮಾಹಿತಿ ಇದೆ, ಏನು ಎತ್ತ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ರಾಹುಲ್ ಗಾಂಧಿ ಅವರಿಗೆ ವಿಚಾರವನ್ನು ಮುಟ್ಟಿಸಬೇಕು. ಅದರ ನಂತರ ನವೆಂಬರ್ 15ರಂದು ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಬಿಹಾರದ ಚುನಾವಣೆ 2 ಹಂತಗಳ ಮತದಾನ ಮುಕ್ತಾಯವಾಗುತ್ತೆ. 14ರಂದು ಫಲಿತಾಂಶ ಕೂಡ ಹೊರಗಡೆ ಬರುತ್ತೆ. ಆನಂತರ ಸಂಪುಟ ಪುನಾರಚನೆಗೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಸಂಪುಟ ಪುನಾರಚನೆಗೆ ಅವಕಾಶವನ್ನ ಪಡ್ಕೊಂಡಿದ್ದೇ ಆದ್ರೆ ತಮ್ಮ ಕುರ್ಚಿಯ ಸೇಫ್ ಆಗತ್ತೆ ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯನವರಿಗಿದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೆಲವು ಶಾಸಕರು ಕೂಡ ಈಗಾಗಲೇ ದೆಹಲಿಗೆ ಭೇಟಿ ನೀಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. 15ರ ನಂತರ ಬಹುತೇಕ ಶಾಸಕರು ಕೂಡ ದೆಹಲಿಗೆ ಪೆರೇಡ್ ಅನ್ನ ಮಾಡ್ತಾರೆ. ಸಂಪುಟಕ್ಕೆ ಯಾರು ಸೇರ್ಬೇಕು ಅವರೆಲ್ಲರೂ ಕೂಡ ದೆಹಲಿಗೆ ತೆರಳ್ತಾ ಇದ್ದಾರೆ. ಸಚಿವ ಸ್ಥಾನವನ್ನ ಉಳಿಸಿಕೊಳ್ಳುವಂತವ್ರು ಕೂಡ ದೆಹಲಿಗೆ ತೆರಳ್ತಾ ಇದ್ದಾರೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.